ಈ ದಿನಾಚರಣೆ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಸೇರ್ತಾ ಇದ್ದೀವಿ ಅನ್ನೋದು ಒಂದು ವಿಷಾದನೀಯವಾದಂಥ ವಿಚಾರ. 30ರಿಂದ 40 ವರ್ಷ ಸೇವೆ ಸಲ್ಲಿಸಿ ನಮಗೆ ಆ ಮೊತ್ತವನ್ನು ಕಡಿತಗೊಳಿಸಿದ್ದು ನಿಜವಾಗ್ಲೂ ಭಾಳ ಬೇಸರವನ್ನು ಉಂಟು ಮಾಡಿದೆ. ಸಮಾನತೆಯನ್ನು ಕಾಪಾಡದೇನೆ ಏನು ಮಾಡಿದ್ದಾರೆ, ನಮಗೆ ವೇತನದಾರರಿಗೆ ವೇತನ ಕೊಟ್ಟಿದ್ದಾರೆ, ಪಿಂಚಣಿದಾರರಿಗೆ ಪಿಂಚಣಿ ಸವಲತ್ತುಗಳನ್ನ ಕೊಡಲಿಲ್ಲ. ಕೊಡ್ತಕ್ಕಂಥ ಹಣದಲ್ಲಿ ಅರ್ಧ ಹಣವನ್ನು ನಾವು ತಿರ್ಗಿ ವಾಪಸ್ ಕಟ್ತೀವಿ. ಸರ್ಕಾರನ ಬ್ಲೇಮ್ ಮಾಡ್ತಾ ಇಲ್ಲ, ನಾವು ನಮ್ಮನ್ನ ಪರಿಗಣನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರಲಿ, ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರಲಿ. ಈ ದಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಈ ದಿನಾಚರಣೆ ಪ್ರಯುಕ್ತ ನಾವೇನು ಇಲ್ಲಿ ಹಿರಿಯ ನಾಗರಿಕರು ಸೇರಿದ್ದೀವಿ, ಈ ದಿನಾಚರಣೆ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಸೇರ್ತಾ ಇದ್ದೀವಿ ಅನ್ನೋದು ಒಂದು ವಿಷಾದನೀಯವಾದಂಥ ವಿಚಾರ. ಯಾಕೆಂದರೆ ಈ ಒಂದು ಸರ್ಕಾರದಲ್ಲಿ ನಾವು ಸುಮಾರು 30ರಿಂದ 35, 38, 40 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ನಾವು ನಿವೃತ್ತರಾಗಿದ್ದೀವಿ. ನಿವೃತ್ತಿಯ ಸಂದರ್ಭದಲ್ಲಿ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಹಣದಿಂದ ನಮ್ಮದೇ ಆದಂಥ ಕೆಲವು ಯೋಜನೆಗಳನ್ನು ಹಾಕ್ಕೊಂಡು ನಾವು ನೆಮ್ಮದಿಯಾದ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಕನಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ 1/7/22ರಿಂದ 31/7/24 ಒಳಗೆ ಯಾರು ನಿವೃತ್ತರಾಗಿದ್ದಾರೆ ಅವರಿಗೆ ಸಿಡಿಲು ಬಡಿದಂಥ ವಿಚಾರವನ್ನು ಇವತ್ತು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ನಿವೃತ್ತ ಆದಂಥ ನೌಕರರಿಗೆ ಯಾವುದೇ ರೀತಿಯ ಹೊಸ 7ನೇ ವೇತನ ಆಯೋಗದ ಪ್ರಕಾರ ನಮಗೆ DCRG ಆಗಲಿ, ಕಮ್ಯುನಿಕೇಷನ್ ಆಗಲಿ ಮತ್ತು EL ಎನ್ಕೇಸ್ಮೆಂಟ್ ಇವು ಸಿಗ್ತಾ ಇಲ್ಲ. ಇವು 6ನೇ ವೇತನ ಆಯೋಗದ ವರದಿಯ ಪ್ರಕಾರ ನಮಗೆ ಸಿಗ್ತಾ ಇದ್ದಾವೆ. ನಾವೆಲ್ಲರೂ ಕೂಡ 6ನೇ ವೇತನ ಆಯೋಗವನ್ನು 31/6/2022ಕ್ಕೆ ಮುಗಿಸಿ 31/7/22ರಿಂದ ಇಲ್ಲಿವರೆಗೆ 7ನೇ ವೇತನ ಆಯೋಗದ ಅವಧಿಯಲ್ಲೇ ನಾವೆಲ್ಲ ದುಡಿದಿರ್ತಕ್ಕಂಥವ್ರು, ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಆ ಅವಧಿಗೆ ಬರಬೇಕಾದಂಥ ನಮಗೆ ಹಣವನ್ನು ಕೊಡ್ತಾ ಇಲ್ಲ. ಈ ವೇತನ ಆಯೋಗವನ್ನು ವಿಳಂಬಗೊಳಿಸಿ ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ 6 ತಿಂಗಳ ಕಾಲ ವಿಳಂಬವನ್ನು ಮಾಡಿ ಕೊನೆಗೆ ಏಪ್ರಿಲ್ನಲ್ಲಿ ನಮಗೆ ಒಂದು ವೇತನ ಆಯೋಗ ಸಬ್ಮಿಟ್ ಆದರೂ ಕೂಡ ಅದನ್ನು ಕೂಡ 3 ತಿಂಗಳು ಮುಂದೂಡಿ 1/8/24ರಿಂದ ಜಾರಿಯನ್ನು ಮಾಡಿದೆ, ಆರ್ಥಿಕ ಸೌಲಭ್ಯವನ್ನು ಕೊಡ್ತಾ ಇದೆ. ಇದರಿಂದ ಇಲ್ಲಿ ಕುಳಿತಿರ್ತಕ್ಕಂಥ ನೌಕರರಲ್ಲದೆ ಸುಮಾರು ರಾಜ್ಯದಲ್ಲಿ 17,000ಕ್ಕೂ ಹೆಚ್ಚು ಜನ ನೌಕರರು ಈ ಅವಧಿನಲ್ಲಿ ನಾವು ನಿವೃತ್ತಿಯನ್ನು ಹೊಂದಿದ್ದೀವಿ. ಈ ಎಲ್ಲ ನೌಕರರ ಕುಟುಂಬಗಳಿಗೆ ಭಾಳ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ವೇದಿಕೆಯನ್ನು ಷಣ್ಮುಗಯ್ಯನವರು, ಅಶೋಕ್ ಸಜ್ಜನವರು ಹೀಗೆ ಒಂದು 4-6 ಜನ ಸೇರಿಕೊಂಡು ಇದನ್ನು ರಾಜ್ಯವ್ಯಾಪ್ತಿ ನಮ್ಮೆಲ್ಲರನ್ನ ಸಂಘಟನೆ ಮಾಡಿಕೊಂಡು ಸರ್ಕಾರಕ್ಕೆ ವಿಚಾರವನ್ನು ಮುಟ್ತಕ್ಕಂಥ ನಾವೆಲ್ಲರೂ 60ಕ್ಕಿಂತ ಹೆಚ್ಚಿನ ವಯಸ್ಸಿನದಿಂದ ಶಾಂತಿಯುತವಾಗಿ ನಮ್ಮ ಬೇಡಿಕೆ, ನ್ಯಾಯಯುತವಾದ ಬೇಡಿಕೆಗಳೇನಿದ್ದಾವೆ ಅದನ್ನು ಸಲ್ಲಿಸ್ತಾ ಇದ್ದೀವಿ. ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ. ಕೇವಲ ಅವ್ರು ಕೊಡ್ತಕ್ಕಂಥ ಹಣದಲ್ಲಿ ಅರ್ಧ ಹಣವನ್ನು ನಾವು ತಿರ್ಗಿ ವಾಪಸ್ ಕಟ್ತೀವಿ. ನಮ್ಮ ನಿವೃತ್ತಿಯ ವೇತನದಲ್ಲೇ ಅವರು ಕಟಾಯಿಸ್ಕೊಳ್ತಾರೆ. ಹಾಗಾಗಿ ನಮಗೆ ಬಹಳ ಕಡಿಮೆ ಹಣದಲ್ಲಿ ಈ ಎಲ್ಲ ನೌಕರರ ಮುಖದಲ್ಲಿ ಮಂದಹಾಸವನ್ನು ಮೂಡ್ತಕ್ಕಂಥ ನಿರ್ಧಾರವನ್ನು ಸರ್ಕಾರ ಇವತ್ತು ತೆಗೆದುಕೊಳ್ಬೇಕಾಗಿದೆ. ನಾವು ಕೆಲಸ ಮಾಡಿದಂಥ ಅವಧಿ 7ನೇ ವೇತನ ಅವಧಿ ಆಗಿದ್ದರೂ ಕೂಡ ನಮಗೆ ಸರ್ಕಾರ ಕೊಟ್ಟಿರುವಂಥ ಅವಧಿ 6ನೇ ವೇತನ ಯೋಗದ ವೇಜಸ್ಸನ್ನೇ ಕೊಡ್ತಾ ಇದೆ. ಇದರಲ್ಲಿ 19,000 ಜನ ನೌಕರರು ಇದ್ದೀವಿ, 18,000 ಚಿಲ್ಲರೆ ಇದ್ದೀವಿ, 19,000. ಅದರಲ್ಲಿ 9,000 ಜನ ಶಿಕ್ಷಕರೇ ಇರೋದ್ರಿಂದ EL ಎನ್ಕ್ಯಾಶ್ಮೆಂಟು ಯಾರಿಗೂ ಕೂಡ 100, 150, 200 ಒಳಗಡೆ ಇರೋದ್ರಿಂದ ಆರ್ಥಿಕ ಹೊರೆ ಹೆಚ್ಚಾಗಿ ಸರ್ಕಾರಕ್ಕೆ ಬೀಳೋದಿಲ್ಲ. ಇನ್ನು ಉಳಿದಂಥ 9,000 ಜನ ಶಿಕ್ಷಣ ಇಲಾಖೆ ಹೊರತುಪಡಿಸು ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಸ್ವಲ್ಪ 300 ದಿನ ಗಳಿಕೆ ರಜೆ ಇರುತ್ತೆ. ಹಾಗಾಗಿ ಸರ್ಕಾರದ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗುತ್ತೆ. 9,000 ಜನ ಶಿಕ್ಷಕರೇ ಇದ್ದೀವಿ. 30ರಿಂದ 40 ವರ್ಷ ಸೇವೆ ಸಲ್ಲಿಸಿ ನಮಗೆ ಆ ಮೊತ್ತವನ್ನು ಕಡಿತಗೊಳಿಸಿದ್ದು ನಿಜವಾಗ್ಲೂ ಭಾಳ ಬೇಸರವನ್ನು ಉಂಟು ಮಾಡಿದೆ. 19,000 ನೌಕರರು 19/7/38, ಅವ್ರ ಪತ್ನಿಯರು ಸೇರಿದ್ರೆ 38, ಅವ್ರ ಮಕ್ಕಳು ಸೇರಿದ್ರೆ 72, ಅವರ ಅತ್ತೆ ಮಾವ ಸೇರಿದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಜನ ಇದರಿಂದ ಬಾಧಿತರಾಗಿದ್ದಾರೆ. ಈ ಕಷ್ಟವನ್ನು ಈ 2 ಲಕ್ಷ ಜನಕ್ಕೂ ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಮಾನ್ಯ ಜಿಲ್ಲಾಧಿಕಾರಿಗಳವರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಣಕಾಸು ಇಲಾಖೆಗೆ ಮತ್ತು ಮುಖ್ಯ ಕಾರ್ಯದರ್ಶಿಯವರಾದಂಥ ಸಾಲಿನಿ ರಜನೀಶ್ ಮೇಡಮ್ನವ್ರಿಗೆ ನಾವು ಮನವಿಗಳನ್ನು, ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡೋದ್ರ ಬಗ್ಗೆ ಮನವಿಗಳನ್ನು ತಯಾರಿಸಿ ಅವ್ರಿಗೆ DC ಅವ್ರ ಮುಖಾಂತರ ಸಲ್ಲಿಸೋರಿದ್ದೇವೆ. ಆ ವಿಶ್ವ ಹಿರಿಯ ನಾಗರಿಕರಾದದ್ದಕ್ಕೆ ನಾವು ಇಲ್ಲಿ ಸ್ವಚ್ಛತಾ ಆಂದೋಲನವನ್ನು ಮಹಾತ್ಮ ಗಾಂಧೀಜಿಯವರ ಕನಸಿನ ಮೇರೆಗೆ ನಾವು ಮಾಡಿದ್ದಂಥದ್ದು. ಹಾಗಾಗಿ
ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ನಡೆ ಏನು? ಮುಂದಿನ ನಡೆ ನಾವು ಚಳುವಳಿ ಮಾಡ್ತೀವಿ ಸರ್. ಚಳುವಳಿ ಮಾಡ್ತೀವಿ. ನಮ್ಮ ರಾಜ್ಯ ಸಂಚಾಲಕರು, ಸಂಸ್ಥಾಪಕ ಸಂಚಾಲಕರುಗಳು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಕಟಿಬದ್ಧರಾಗಿ ನಾವು ಜಿಲ್ಲೆಯಾದ್ಯಂತ, ರಾಮನಗರ ಜಿಲ್ಲೆಯಾದ್ಯಂತ ಇನ್ನೂ ನಮ್ಮ ಸದಸ್ಯರನ್ನು ವೃದ್ಧಿಸ್ಕೊಂಡು ಎಲ್ಲ ಸದಸ್ಯರ ಸಹಕಾರದೊಡನೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಯಾಕೆಂದರೆ ನಮ್ಮದು ನ್ಯಾಯಯುತ ಬೇಡಿಕೆ, ನಮ್ಮದು ಸಂವಿಧಾನದ ಅಪಚಾರವಾಗಿರುವಂಥದ್ದು. ಸಮಾನತೆ ಕಾಪಾಡಲಿಲ್ಲ. ಸಮಾನತೆಯನ್ನು ಕಾಪಾಡ್ದೇ ಏನು ಮಾಡಿದ್ದಾರೆ, ನಮಗೆ ವೇತನದಾರರಿಗೆ ವೇತನ ಕೊಟ್ಟಿದ್ದಾರೆ, ಪಿಂಚಣಿದಾರರಿಗೆ ಪಿಂಚಣಿ ಸವಲತ್ತುಗಳನ್ನ ಕೊಡಲಿಲ್ಲ. ಇದು ನಾವು ಆ ಅವಧಿನಲ್ಲಿ 1/7/22ರಲ್ಲಿ ನಾವು ಡ್ಯೂಟಿಯಲ್ಲಿ ಇದ್ದಿದ್ದರಿಂದ, ನಾವು ಸರ್ಕಾರಿ ಸೇವೆಯಲ್ಲಿ ಇದ್ದಿದ್ದರಿಂದ ನಾವು ಕೇಳ್ತಾ ಇರೋದು. ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಬಂದಿದ್ದರಿಂದ. ಒಂದು ಪಕ್ಷ ಅವರು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಕೊಡಲಿಲ್ಲ ಅಂದರೆ ನಾವು ಕೇಳ್ತಾ ಇರಲಿಲ್ಲ ಸರ್. ಆ ಥರ ನಮಗೆ ದುರಾಸೆಯವರಲ್ಲ. ಯಾಕೆಂದರೆ ನಮಗೀಗ ಎಲ್ಲರಿಗೂ ಆರೋಗ್ಯ ಸಮಸ್ಯೆಗಳಿದೆ. ಆರೋಗ್ಯ ಸಮಸ್ಯೆಗಳ ಮನೆ ಕಡೆ ಇನ್ನೊಂದು ಬೇರೆ ಬೇರೆ ಸಮಸ್ಯೆಗಳ ಸಾಮಾಜಿಕ ಸಮಸ್ಯೆಗಳು ಎಲ್ಲವನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ನಮಗೆ ಆರ್ಥಿಕವಾಗಿ ನಮಗೆ ಸಹಾಯ ಆಗಬೇಕಾಗಿದೆ. ನಮ್ಗೆ ಈಗಾಗಲೇ ನಾವು ತಗೊಂಡಿರೋದು ಒಂದು 60-65% ಅಷ್ಟು 6ನೇ ವೇತನ ಆಯೋಗದಲ್ಲಿ ನಾವು ತಗೊಂಡಿದ್ದೀವಿ. ನಮ್ಗೆ ಕೊಟ್ಟಿದೆ ಸರ್ಕಾರ. ನಾವು ಸರ್ಕಾರನ ಕೊಡಲಿಲ್ಲ ಅಂತ ಹೇಳ್ತಾ ಇಲ್ಲ, ಸರ್ಕಾರನ ಬ್ಲೇಮ್ ಮಾಡ್ತಾ ಇಲ್ಲ, ನಾವು ನಮ್ಮನ್ನು ಪರಿಗಣನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಪರಿಗಣಿಸಿ ನಮ್ಮನ್ನು ಹಿರಿಯ ನಾಗರಿಕರ ಮಾತುಗಳನ್ನು ಆಲಿಸಿ ನಮಗೆ ನ್ಯಾಯ ಒದಗಿಸ್ಕೊಡಿ. ನಮಗೀಗ 60-65% 6ನೇ ವೇತನ ಆಯೋಗದಲ್ಲಿ ತಗೊಂಡು ಹೊರಗಡೆ ಬಂದಿದ್ದೀವಿ. ನಾವು 7ನೇ ವೇತನ ಆಯೋಗನೂ ಸಹ ನಮಗೆ ಅಪ್ಲೈ ಆಗೋದ್ರಿಂದ ಇನ್ನು ಉಳಿದಿರುವಂಥ 35-40% ಕೊಟ್ಟು ನಾವು ಸಂಧ್ಯಾಕಾಲದಲ್ಲಿ ಒಳ್ಳೆಯ ಜೀವನವನ್ನು ಮಾಡೋದಕ್ಕೆ, ಸಾಮಾಜಿಕವಾಗಿ ಭದ್ರಾಗಿ ಇರೋದಕ್ಕೆ, ಇತರೆ ಸಾಮಾಜಿಕ ಕಾರ್ಯಕಲಾಪಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ನಮ್ಮನ್ನು ಸರ್ಕಾರ ಪ್ರೇರೇಪಣೆ ಮಾಡಬೇಕು ಅಂತ ಈ ಮೂಲಕ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀನಿ. ಮಾಧ್ಯಮದ ಮುಖಾಂತರ ಎಲ್ಲ ಸ್ನೇಹಿತರುಗಳ ಸಮಕ್ಷಮದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಆಗಲಿ, ತೊಂದರೆ ಇಲ್ಲ. ಅನ್ಯಾಯ